ಗೈಸ್, ಇವತ್ ನಾವು ನೋಡಕ್ಕೆ ಬಂದಿರುವ ಮೂವಿಯ ಹೆಸರು ಬಂದು ದ ಮಿಲ್ ಅಂತ. ವಿಡಿಯೋ ತುಂಬಾನೇ ಇಂಟ್ರೆಸ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಇಂಟ್ರೋವನ್ನ ಕೊಡದೆ ಡೈರೆಕ್ಟ್ ಆಗಿ ವಿಡಿಯೋ ನೋಡೋಣ. ಅಂಡ್ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಟಾಫಟ್ ಅಂತ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಓಕೆ, ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡ್ಬಿಡೋಣ. ಓಪನಿಂಗ್ ಸೀನ್ ನಲ್ಲಿ ನಮ್ಮ ಹೀರೋವಾಗಿರುವ ಜೋ ಅನ್ನುವ ಒಬ್ಬ ವ್ಯಕ್ತಿಯನ್ನ ನಮ್ಗೆ ತೋರಿಸ್ತಾರೆ. ಅಂಡ್ ಇವನು ಒಂದು ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೂಡ ವರ್ಕ್ ಅನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಒಂದು ದಿನ ಇವನು ಸಡನ್ ಆಗಿನೇ ಕಣ್ಣನ್ನ ಬಿಟ್ಟು ಎಚ್ಚರಿಯಾಗಬೇಕಾದ್ರೆ ಒಂದು ವಿಚಿತ್ರವಾದ ಜೈಲಿನ ಒಳಗಡೆ ಇವನನ್ನ ಕೂಡಾಕಿ ಮಡಗಿದ್ದಾರೆ. ಬಟ್ ಆದ್ರೆ ನಾವಿಲ್ಲಿಗೆ ಹೇಗೆ ಬಂದ್ವಿ, ಯಾರು ಕರ್ಕೊಂಡು ಬಂದ್ರು, ಯಾವಾಗ ಬಂದ್ವಿ ಅಂತ ಏನವೇ ಗೊತ್ತಿರ್ತಾ ಇಲ್ಲ. ಇವನ ಸುತ್ತಲವೇ 4 ಗೋಡೆಗಳಿರ್ತಾ ಇದ್ದು ಒಂದು ದೊಡ್ಡದಾದ ಬಾಗಿಲಿರ್ತಾ ಇದೆ. ಅಂತ ಜಾಗದಲ್ಲಿ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ಕೂಡಾಕಿ ಮಡಗಿದ್ದಾರೆ. ಅಂಡ್ ಆ ರೂಮ್ ನ ಒಳಗಡೆ ಹಿಂದಿನ ಕಾಲದಲ್ಲಿ ಗಾಣವನ್ನ ತಿರುಗಿಸಿ ಎಣ್ಣೆನ ತೆಗಿತಿದ್ರು ಅಲ್ವಾ, ಆ ರೀತಿಯಾದ ಒಂದು ದೊಡ್ಡ ಕಲ್ಲನ್ನ ಮಡಗಲಾಗಿದೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ತುಂಬಾನೇ ಭಯವನ್ನ ಪಟ್ಕೊಂಡು ಕೂಗಾಡೋದಕ್ಕೆಲ್ಲ ಶುರುವನ್ನ ಮಾಡ್ಕೋತಾನೆ. ಆದ್ರೆ ಈ ಜಾಗದಲ್ಲಿ ಇವನು ಒಬ್ಬನಾಗಿರ್ತಾ ಇಲ್ಲ, ಬದಲಾಗಿ ಅಕ್ಕಪಕ್ಕದ ರೂಮ್ ನಲ್ಲಿ ಇವನ ಹಾಗೇನೆ ತುಂಬಾ ಜನರನ್ನ ಕರ್ಕೊಂಡು ಬಂದು ಕೂಡಾಕಿದ್ದಾರೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಇವನು ಕೂಗಾಡೋದನ್ನ ತಡ್ಕೊಳ್ಳೋದಿಕ್ಕೆ ಆಗ್ದೆ ನಿನ್ನ ಬಾಯನ್ನ ಮುಚ್ಕೊಂಡು ಇರ್ತೀಯನೋ ಅನ್ನೋದಾಗಿನೇ ಬೈತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋ ಫಟಾಫಟ್ ಅಂತ ಒಂದು ವಿಂಡೋವಿನ ಹತ್ರಕ್ಕಾಗಿನೇ ಬಂದು ಆ ವ್ಯಕ್ತಿಯ ಹತ್ರ ಮಾತಾಡೋದಕ್ಕಾಗಿ ಟ್ರೈ ಅನ್ನ ಮಾಡ್ತಾನೆ. ಅಂಡ್ ಇಲ್ಲಿ ಏನ್ ತಾನೇ ನಡೀತಾ ಇದೆ, ನಾವಿಲ್ಲಿಗೆ ಹೇಗೆ ಬಂದ್ವಿ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ನನ್ನ ಹೆಸರು ಬಂದು ನಿಕ್ ಅಂತ. ಅಂಡ್ ನಿನಗಿಂತ ಮುಂಚೆ ನನ್ನನ್ನ ಕರ್ಕೊಂಡು ಬಂದು ಹಲವಾರು ತಿಂಗಳುಗಳಿಂದ ಮಡಗಿದ್ದಾರೆ. ಇವಾಗ ನೀನು ಹೊಸದಾಗಿ ಬಂದಿದ್ಯಾ ಅಂದ್ರೆ ಮೊದ್ಲು ನಿನ್ಗೆ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಕೆಲವು ದಿನಗಳ ಕಾಲವಾಗಿ ನಿನ್ಗೆ ಪವರ್ ಇರೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವಾಗ ಕೂಗಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನವೇ ಇಲ್ಲ, ಏನುವೇ ಇಲ್ಲ. ಸೊ ಸೈಲೆಂಟ್ ಆಗಿ ಒಂದು ಜಾಗದಲ್ಲಿ ಮಲ್ಗಿ ಸ್ವಲ್ಪ ರೆಸ್ಟ್ ಅನ್ನ ತಗೋ, ಯಾಕಂದ್ರೆ ನಿಜವಾದ ಆಟವನ್ನ ನಾಳೆಯಿಂದ ನಿನ್ಗೆ ಶುರುವನ್ನ ಮಾಡ್ತಾರೆ. ಹೊಸದಾಗಿ ಟಾಸ್ಕ್ ಗಳನ್ನ ಕೊಟ್ಟು ನಿನ್ನ ಕೈಯಿಂದ ಕೆಲ್ಸವನ್ನ ಮಾಡಿಸ್ತಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ನಾವು ಹೇಗಾದ್ರೂ ಮಾಡಿ ಜಾಗದಿಂದ ಹೊರಗೆ ಹೋಗ್ಬಿಡ್ಬೇಕು ಅನ್ನೋದಾಗಿನೇ ಯೋಚನೆ ಇದೆ. ಸೊ ಯಾವ್ದಾದ್ರೂ ದಾರಿ ಸಿಗುತ್ತಾ ಅಂತ ಎಲ್ಲವನ್ನ ಎನ್ಕ್ವೈರಿ ಮಾಡ್ತಿರ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಒಬ್ಬ ಗಾರ್ಡ್ ಫುಡ್ ಮತ್ತೆ ವಾಟರ್ ಅನ್ನ ಕೊಡ್ತಾನೆ. ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋ ಫಟಾಫಟ್ ಅಂತ ಓಡಿ ಬಂದು, ಸರ್ ನೀವು ಏನಕ್ಕಾಗಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ನನ್ಗೆ ಒಂದು ಚೂರಿನವೇ ಗೊತ್ತಿರ್ತಾ ಇಲ್ಲ. ನಿಜವನ್ನ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ ಇವಾಗ ಪ್ರೆಗ್ನೆಂಟ್ ಆಗಿ ಡೆಲಿವರಿಯ ಟೈಮ್ ಬಂದಿದೆ. ಅಂಡ್ ಇವಾಗ ನಾನು ಅವಳ ಜೊತೆಯಾಗಿ ಇರ್ಬೇಕಿರೋದು ನನ್ನ ಕರ್ತವ್ಯ ಆಗಿದೆ ಸರ್. ಅರ್ಥವನ್ನ ಮಾಡ್ಕೊಂಡು ನನ್ನನ್ನ ಬಿಡ್ಬಿಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಆ ಗಾರ್ಡು ನಮ್ಮ ಹೀರೋವಿನ ಮಾತನ್ನ ಕೇಳೋದೇ ಇಲ್ಲ. ಸೊ ಸೈಲೆಂಟ್ ಆಗಿ ಒಳಗಡೆ ಬಿದ್ಕೊ ಅನ್ನೋದಾಗಿ ಆ ವಿಂಡೋವನ್ನ ಮುಚ್ಚಿ ಬಿಡ್ತಾನೆ. ಅಂಡ್ ಅದ್ರಲ್ಲಿ ನಮ್ಮ ಹೀರೋವಿನ ಕೈ ಸಿಕ್ಕಾಕೊಂಡು ಸ್ವಲ್ಪ ಡ್ಯಾಮೇಜ್ ಕೂಡ ಆಗ್ಬಿಡುತ್ತೆ. ಸೊ ಅವನ ಕುತ್ತಿಗೆಯಲ್ಲಿ ಹಾಕೊಂಡಿರುವ ಟೈಯನ್ನ ಬಿಚ್ಚಿ ಅದನ್ನ ಬ್ಯಾಂಡೇಜ್ ನ ರೀತಿಯಾಗಿನೇ ಪ್ಯಾಕ್ ಅನ್ನ ಮಾಡ್ಕೋತಾನೆ. ಆ ನಂತರ ಬೇರೆ ದಾರಿ ಇಲ್ದೆ ಅವರು ಕೊಟ್ಟಿರುವ ಫುಡ್ ಅನ್ನ ತಿನ್ನೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂಡ್ ಸಂಜೆ ಆಗ್ತಿರ್ಬೇಕಾದ್ರೆ ಒಂದು ಗೋಡೆಯ ಮೇಲೆ ಕಂಪ್ಯೂಟರೈಸ್ ಆಗಿರುವಂತಹ ಒಂದು AI ವಾಯ್ಸ್ ಇವನ ಜೊತೆ ಮಾತಾಡೋದಕ್ಕಾಗಿನೇ ಬರುತ್ತೆ. ಅಡ್ವಾನ್ಸ್ಡ್ ಕರಿಯರ್ ಟ್ರೈನಿಂಗ್ ಗೆ ನಿಮ್ಗೆ ಸ್ವಾಗತ ಅನ್ನೋದಾಗಿ ನಮ್ಮ ಹೀರೋವನ್ನ ವೆಲ್ಕಮ್ ಕೂಡ ಮಾಡುತ್ತೆ. ಬಟ್ ಆದ್ರೆ ಇದು ಏನನ್ನ ಹೇಳೋದಿಕ್ಕೆ ನೋಡ್ತಾ ಇದೆ, ಏನಕ್ಕಾಗಿ ಬಂದಿದೆ ಅಂತ ನಮ್ಮ ಹೀರೋಗೆ ಏನಿವೆ ಅರ್ಥವಾಗೋದಿಲ್ಲ. ಸೊ ಸೀದಾ ಪಕ್ಕದ ಜೈಲಿನ ಒಳಗಡೆ ನಿಕ್ ಅನ್ನುವ ವ್ಯಕ್ತಿ ಇದ್ದಾನೆ ಅಲ್ವಾ, ಅವರ ಹತ್ರಕ್ಕಾಗಿನೇ ಬಂದು ಏನಿದು ಅನ್ನೋದಾಗಿ ಕೇಳ್ಬೇಕಾದ್ರೆ ಇವಾಗ ಈ ನಿಕ್ಕು ಒಂದು ವಿಷಯವನ್ನ ಹೇಳ್ಕೊತಾನೆ. ನೋಡು, ನಮ್ಮ ಕಂಪನಿಯಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರುವ ರೂಲ್ಸ್ ಗಳಿದಾವೆ. ಆ ರೂಲ್ಸ್ ಗಳ ಪ್ರಕಾರನೇ ಈ ಜೈಲುಗಳನ್ನ ಮಾಡಿ ಮಡಗಲಾಗಿರೋದು. ಅಂಡ್ ನಮ್ಮ ಕಂಪನಿಯಲ್ಲಿ ಯಾರು ಸರಿಯಾಗಿ ಕೆಲಸವನ್ನ ಮಾಡದೆ ಸೋಂಬೇರಿಗಳಾಗ್ತಾರೋ ಅವರಿಗೆ ಟ್ರೈನಿಂಗ್ ಅನ್ನ ಕೊಡೋದಿಕ್ಕಾಗಿ ಕರ್ಕೊಂಡು ಬಂದು ಈ ಜಾಗದಲ್ಲಿ ಕೂಡಾಕಿ ಮಡುತ್ತಾರೆ. ಅಂಡ್ ತುಂಬಾನೇ ತೊಂದರೆಗಳನ್ನ ಕೊಡೋದಿಕ್ಕೆ ಕೂಡ ಶುರುವನ್ನ ಮಾಡ್ಕೋತಾರೆ ಅಂತ ಹೇಳ್ಕೊತಾನೆ. ಸೊ ನಮ್ಮ ಹೀರೋ ಕೂಡ ಸರಿ ಬೋಕಿರೋದಾಗಿ ಅರ್ಥವನ್ನ ಮಾಡ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಮತ್ತೆ ಗಾರ್ಡ್ ಬಂದು ಫುಡ್ ಮತ್ತೆ ವಾಟರ್ ಅನ್ನ ಕೊಡ್ತಾನೆ. ಸೊ ನಮ್ಮ ಹೀರೋ ಕೂಡ ಫುಡ್ ಅನ್ನ ಎತ್ಕೊಳ್ಳೋಣ ಅಂತ ಕೆಳಗಡೆ ಕುತ್ಕೋಬೇಕಾದ್ರೆ ಒಂದು ಚಿಕ್ಕದಾದ ಮೂಳೆ ಇರೋದಾಗಿ ಕಾಣಿಸುತ್ತೆ. ಸೊ ಏನಿರಬಹುದು ಅಂತ ಮಣ್ಣನ್ನ ಸರಿಸಿ ನೋಡ್ಬೇಕಾದ್ರೆ ಒಬ್ಬ ಮನುಷ್ಯನ ತಲೆಬೂಡೆನಲ್ಲಿ ಬಿದ್ದಿರ್ತಾ ಇರುತ್ತೆ. ಅಷ್ಟೇ ಅದನ್ನ ನೋಡಿ ಎದುರುಕೊಂಡು ಸೀದಾ ನಿಕ್ಕವನ ಹತ್ರಕ್ಕಾಗಿನೇ ಬಂತು. ಇಲ್ಲಿ ಒಬ್ಬ ವ್ಯಕ್ತಿಯ ತಲೆಬೂಡನ್ನೇ ಸಿಕ್ಕಾಕೊಂಡಿದೆ. ಸೊ ಯಾರಾದ್ರೂ ತೀರೋಗ್ಬಿಟ್ಟಿದಾರ ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ನಿಕ್ಕು ಇಲ್ಲಿ ಎಷ್ಟೋ ಜನಗಳು ಬಂದು ಆಲ್ರೆಡಿ ತೀರು ಹೋಗ್ಬಿಟ್ಟಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ ಸರಿಸುಮಾರು 100ಕ್ಕೂ ಹೆಚ್ಚು ಜನರು ಬಂದಿದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋವಿಗೆ ತಲೆ ಕಾಲುಗಳನ್ನೇ ಓಡೋದಿಲ್ಲ. ಈ ಕಂಪನಿಯವರು ಮನುಷ್ಯರ ಪ್ರಾಣವನ್ನ ತೆಗೆಯೋದಿಕ್ಕೆ ಹೇಗೆ ಸಾಧ್ಯ, ಈ ರೀತಿಯೆಲ್ಲ ಮಾಡೋದಿಕ್ಕೆ ಅಧಿಕಾರವನ್ನ ಕೊಟ್ಟವ್ರು ಯಾರು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ನೋಡಪ್ಪ, ಪ್ರತಿಯೊಬ್ಬರೂ ಕೂಡ ಈ ಕಂಪನಿಯನ್ನ ಜಾಯಿನ್ ಆಗ್ಬೇಕಾದ್ರೆ ಅವರಿಗೆ ಒಂದು ಅಗ್ರಿಮೆಂಟ್ ನಲ್ಲಿ ಸೈನ್ ಅನ್ನ ಮಾಡಿಸ್ಕೊಳ್ತಾರೆ ಅಲ್ವಾ. ಅಂಡ್ ಅದೇ ಅಗ್ರಿಮೆಂಟ್ ನಲ್ಲಿ ಈ ಪ್ರೋಗ್ರಾಮ್ ನ ಬಗ್ಗೆ ಕೂಡ ಬರ್ದು ಮಡಗಲಾಗಿದೆ. ಬಟ್ ಆದ್ರೆ ಯಾರು ಆ ಕಾಂಟ್ರಾಕ್ಟ್ ಅನ್ನ ಪೂರ್ತಿಯಾಗಿ ಓದಿ ನೋಡೋದಿಲ್ಲ. ಸೊ ಸಿಗ್ನೇಚರ್ ಅನ್ನ ಮಾಡ್ಬಿಡ್ತಾರೆ. ಆ ನಂತರ ತಪ್ಪನ್ನ ಮಾಡಿದ್ಮೇಲೆ ಇದನ್ನ ಅನುಭವಿಸಬೇಕಾಗುತ್ತೆ ಅಷ್ಟೇ. ಸೊ ಇದನ್ನ ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ.
ಅಂಡ್ ಇದೇ ಟೈಮಿಗೆ ಸರಿಯಾಗಿ ಎಐ ವಾಯ್ಸ್ ನಮ್ಮ ಹೀರೋವಿನ ಜೊತೆ ಮಾತಾಡುತ್ತೆ. ಅಂದ್ರೆ ಹೊಸದಾಗಿ ಟಾಸ್ಕ್ ಅನ್ನ ಕೊಡೋದಕ್ಕಾಗಿನೇ ಬಂದಿದೆ. ಈ ರೂಮ್ ನ ಒಳಗಡೆ ಒಂದು ದೊಡ್ಡದಾದ ಕಲ್ಲನ್ನ ಮಡಗಿದ್ದಾರೆ ಅಲ್ವಾ. ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆಯವರೆಗೆ ಆ ಕಲ್ಲನ್ನ ಸೂತವಾಗಿನೇ ತಿರ್ಗಿಸ್ಬೇಕು. ಅಂಡ್ ಒಂದು ರೌಂಡ್ ಅನ್ನ ಸುತ್ತಿದ್ರೆ 1 ಪಾಯಿಂಟ್ ಆಗಿ ಆಡ್ ಆಗುತ್ತೆ. ಅಂಡ್ ನಮ್ಮ ಹೀರೋವಿಗೆ ಇರುವ ಟಾಸ್ಕ್ ಏನು ಅಂದ್ರೆ ಒಂದು ದಿನಕ್ಕೆ 50 ರೌಂಡ್ ಗಳನ್ನ ತಿರ್ಗಿಸ್ಬೇಕಾಗಿದೆ. ಅಂಡ್ ಇಲ್ಲಿ ಟ್ವಿಸ್ಟ್ ಆಗಿರ್ತಾ ಇದೆ ಅಂದ್ರೆ ಇವನ ಜೊತೆ ಬೇರೆ ಬೇರೆ ಕೈದಿಗಳು ಕೂಡ ಅಕ್ಕಪಕ್ಕ ರೂಮ್ ನಲ್ಲಿ ಅಲ್ವಾ. ಎಲ್ಲರಿಗೂ ಕೂಡ ಇದೇ ರೀತಿಯಾಗಿನ ಕಲ್ಲನ್ನ ಸುತ್ತಿಸ್ಬೇಕು. ಅಂಡ್ ಅದ್ರಲ್ಲಿ ಯಾರು ಕಡಿಮೆ ರೌಂಡ್ ಗಳನ್ನ ಸುತ್ತಿಸ್ತಾರೋ ಅವರ ಕಥೆಯನ್ನ ಡೈರೆಕ್ಟ್ ಆಗಿನೇ ಮುಗಿಸಿ ಹಾಕಲಾಗುತ್ತೆ. ಅಂದ್ರೆ ಅವರು 50 ರೌಂಡ್ ಗಳನ್ನ ಕಂಪ್ಲೀಟ್ ಮಾಡಿರ್ತಾ ಇದ್ರೆ ಕೂಡ ಯಾರು ಕಡಿಮೆ ಅಂಕಗಳನ್ನ ಪಡೆದಿರ್ತಾರೋ ಅವರ ಕಥೆಯನ್ನ ಮುಗಿಸಲಾಗುತ್ತೆ. ಇದನ್ನ ಕೇಳುವ ನಮ್ ಹೀರೋ ನಾನು ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ ಅನ್ನೋದಾಗಿನೇ ಕೇಳ್ಕೊತಿರ್ತಾನೆ. ಆದ್ರೆ ಪಕ್ಕದ ರೂಮ್ ನಲ್ಲಿರುವ ನಿಕ್ಕು ಈ ರೀತಿ ಕೇಳ್ಕೊಳ್ಳೋದ್ರಿಂದ ಏನಿವೆ ಪ್ರಯೋಜನ ಇಲ್ಲ. ಸೊ ನೀನು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅದು ವ್ಯರ್ಥವಾಗ್ಬಿಡುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಅವನ ಕೋಟನ್ನ ತೆಗೆದು ಕೆಳಗಡೆ ಮಡಗಿ ಆ ಕಲ್ಲನ್ನ ಸುತ್ತಿಸೋದಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಆ ಕಲ್ಲು ಎಷ್ಟೊಂದು ಭಾರವಾಗಿರ್ತಾ ಇದೆ ಅಂದ್ರೆ ಅದನ್ನ ಒಂದು ರೌಂಡ್ ಸುತ್ತಿಸೋದೇ ಕೂಡ ತುಂಬಾನೇ ಕಷ್ಟವಾಗಿರುತ್ತೆ. ಆದ್ರೂ ಪರವಾಗಿಲ್ಲ, ನಾವು ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿ ಬದುಕಲೇಬೇಕು ಅಲ್ವಾ. ಸೊ ಇವನ ಎಲ್ಲಾ ಶಕ್ತಿಯನ್ನ ಒಟ್ಟಗಿನೇ ಸೇರಿಸಿ ತುಂಬಾನೇ ಕಷ್ಟವನ್ನ ಪಡ್ತಾನೆ. ಅಂಡ್ ಫೈನಲ್ ಆಗಿ 50 ರೌಂಡ್ ಗಳನ್ನ ಕಂಪ್ಲೀಟ್ ಮಾಡ್ಬೇಕಿತ್ತು. ಬಟ್ ಆದ್ರೆ ಇವನು 100 ರೌಂಡ್ ಗಳನ್ನ ಕಂಪ್ಲೀಟ್ ಮಾಡಿ ಮುಗಿಸ್ತಾನೆ. ಬಟ್ ಆದ್ರೆ ತುಂಬಾನೇ ಟಯರ್ಡ್ ಆಗ್ಬಿಟ್ಟಿರೋದ್ರಿಂದ ಒಂದು ಜಾಗದಲ್ಲಿ ಬಂದು ಮಲ್ಕೋಬಿಡ್ತಾನೆ. ಅಂಡ್ ಸಡನ್ ಆಗಿ ನಮ್ಮ ಹೀರೋವಿಗೆ ಎಚ್ಚರಿ ಆಗುತ್ತೆ. ಯಾಕಂದ್ರೆ ಯಾವ್ದೋ ಒಂದು ಕೈದಿ ಜೋರಾಗಿ ಕಿರುಚುವಂತಹ ಶಬ್ದ ಕೇಳಿ ಬರ್ತಿದೆ. ಅಂದ್ರೆ ಯಾರು ಕಡಿಮೆ ರೌಂಡ್ ಗಳನ್ನ ಸುತ್ತಿಸ್ತಾರೋ ಅವರ ಕಥೆಯನ್ನ ಮುಗಿಸಲಾಗುತ್ತೆ ಅಲ್ವಾ. ಅಂಡ್ ಅದೇ ರೀತಿಯಾಗಿನೇ ಯಾರ್ದೋ ಕಥೆಯನ್ನ ಮುಗಿಸಲಾಗ್ತಿದೆ ಅಂತ ಅರ್ಥ. ಸೊ ಇದನ್ನೆಲ್ಲ ನೋಡುವ ನಮ್ಮ ಹೀರೋ ಭಯವನ್ನ ಪಡ್ಕೊಂಡಿರ್ಬೇ ಕೂಡ ಸಹಿಸ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಾರ್ಮಲ್ ಆಗಿ ಫುಡ್ ಅನ್ನವೇ ಕೊಡ್ತಾರೆ. ಸೊ ಅದನ್ನ ತಿನ್ಕೊಂಡು ನಿಖವನ ಜೊತೆ ಮಾತಾಡೋದಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಅಂಡ್ ನಮ್ಮ ಹೀರೋನೇನೆ 100 ರೌಂಡ್ ಗಳನ್ನ ಸುತ್ತಿದಾನೆ ಅಲ್ವಾ. ಸೊ ಈ ವಿಷಯ ನಿಖವನಿಗೆ ಗೊತ್ತಾಗ್ಬೇಕಾದ್ರೆ, ಲೋ ತಮ್ಮ ನೀನು ಜಾಸ್ತಿ ಕೆಲ್ಸವನ್ನ ಮಾಡಿ ಅವರಿಗೆ ತೋರಿಸ್ಕೊಟ್ಬಿಟ್ರೆ ನಾಳೆಯಿಂದ ಅದೇ ಡಿಮ್ಯಾಂಡ್ ಅನ್ನ ಮಾಡಿ ಅಷ್ಟೇ ರೌಂಡ್ ಗಳನ್ನ ಸುತ್ತಬೇಕಾಗುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋವಿನ ಮನಸ್ಸಲ್ಲಿ ಏನಿರ್ತಾ ಇದೆ ಅಂದ್ರೆ ಇವರು ಕೊಡುವಂತಹ ಟಾರ್ಗೆಟ್ ಗಿಂತ ಜಾಸ್ತಿ ಕೆಲ್ಸವನ್ನ ಮಾಡಿದ್ರೆ ಆದಷ್ಟು ಬೇಗ ಬಿಟ್ಬಿಡ್ತಾರೆ ಅನ್ನೋದಾಗಿ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಕೂಡ ಇವನು ವರ್ಕ್ ಅನ್ನ ಮಾಡೋದಕ್ಕಾಗಿ ಶುರುವನ್ನ ಮಾಡ್ಕೋಬೇಕಾದ್ರೆ ನಮ್ಮ ಹೀರೋವಿಗೆ ಅವನ ಹೆಂಡತಿ ಆಗಿರುವ ಕೇಟ್ನ ನೆನಪುಗಳು ಕಾಡೋದಿಕ್ಕೆ ಶುರುವನ್ನ ಆಗುತ್ತೆ. ಅಂದ್ರೆ ಅವಳ ಬರ್ಡೇಗೋಸ್ಕರ ಇವನು ಹೊಸದಾಗಿ ಮನೆಯನ್ನ ಗಿಫ್ಟ್ ಆಗಿನೇ ಕೊಟ್ಟಿರ್ತಾನೆ. ಆ ರೀತಿ ಗಿಫ್ಟ್ ಅನ್ನ ಕೊಡ್ಬೇಕಾದ್ರೆ ಕೇಟ್ ಕೂಡ ತುಂಬಾನೇ ಹ್ಯಾಪಿ ಆಗಿರ್ತಾಳೆ. ಅಂಡ್ ಇವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ನಾಳೆ ಕೆಲ್ಸಕ್ಕೆ ನೀನು ಲೀವ್ ಅನ್ನ ತಗೋ, ನಾವಿಬ್ಬರುವೆ ಒಟ್ಟಾಗಿನೇ ಡಾಕ್ಟರ್ ಹತ್ರ ಹೋಗಿ ಚೆಕಿಂಗ್ ಅನ್ನ ಮಾಡ್ಕೊಂಡು ಬರೋಣ ಅಂತ ಹೇಳ್ಕೊತಾಳೆ. ಆದ್ರೆ ನಮ್ಮ ಹೀರೋ ಲೀವ್ ಅನ್ನ ತಗೊಳ್ಳೋದಿಕ್ಕೆ ಹಿಂದೆ ಮುಂದೆ ಯೋಚಿಸ್ತಾನೆ. ಯಾಕಂದ್ರೆ ಇವನು ಕೆಲಸ ಮಾಡೋದ್ರಲ್ಲಿ ಎಷ್ಟೊಂದು ಸಿನ್ಸಿಯರ್ ಆಗಿದ್ದಾನೆ ಅಂದ್ರೆ ಹೆಂಡತಿಗಿಂತನೂ ಜಾಸ್ತಿ ಆಗಿ ಕೆಲ್ಸಕ್ಕಾಗಿನೇ ಪ್ರಿಫರೆನ್ಸ್ ಅನ್ನ ಕೊಟ್ಟಿ ಬರ್ತಿದ್ದಾನೆ. ಸೊ ಇದೇ ವಿಷಯವನ್ನ ಇಟ್ಟು ಇವನ ಹೆಂಡತಿ ತುಂಬಾನೇ ಬೇಜಾರನ್ನ ಮಾಡ್ಕೊಂಡ್ಬಿಟ್ಟಿರ್ತಾಳೆ. ಅಂಡ್ ಈ ಎಲ್ಲಾ ವಿಷಯಗಳನ್ನ ನಮ್ಮ ಹೀರೋ ನೆನಪನ್ನ ಮಾಡ್ಕೊಂಡು ಅದೇ ನೋವಿನಲ್ಲಿ ಇವತ್ತು 200 ರೌಂಡ್ ಗಳನ್ನ ಕಂಪ್ಲೀಟ್ ಅನ್ನ ಮಾಡ್ಬಿಡ್ತಾನೆ. ಅಂಡ್ ಟೈಮ್ ಮುಗಿತಿದಾಗಿನೇ ಡೋರ್ ನ ಹತ್ರಕ್ಕೆ ಒಬ್ಬ ಗಾರ್ಡ್ ಬಂದು ನಮ್ಮ ಹೀರೋವನ್ನವೇ ಕರೆದು ಅವರ ಶರ್ಟ್ ಅನ್ನ ರಿಮೂವ್ ಮಾಡೋದಕ್ಕಾಗಿನೇ ಹೇಳ್ಕೊತಾನೆ. ಇದನ್ನ ಕೇಳುವ ನಮ್ಮ ಹೀರೋ ಎಲ್ರುವೆ ನನಗಿಂತ ಜಾಸ್ತಿ ರೌಂಡ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ನಾನು ಕಡಿಮೆ ರೌಂಡ್ ಅನ್ನ ಮಾಡಿರೋದಿಕ್ಕೆ ನನ್ನ ಕಥೆಯನ್ನ ಮುಗಿಸೋದಿಕ್ಕಾಗಿ ಬಂದಿದ್ದಾರೆ ಅಂತ ತಿಳ್ಕೊತಾನೆ. ಸೊ ದಯವಿಟ್ಟು ನನ್ಗೆ ಏನ್ವೇ ಮಾಡ್ಬೇಡಿ, ನಾಳೆ ಬೇಕಿದ್ರೆ ಇನ್ನ ಜಾಸ್ತಿ ರೌಂಡ್ ಗಳನ್ನ ಸುತ್ತಿಸ್ತೀನಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಆ ಗಾರ್ಡು ನಮ್ಮ ಹೀರೋವಿನ ಮಾತನ್ನ ಕೇಳೋದಿಕ್ಕೆ ರೆಡಿನೇ ಇರೋದಿಲ್ಲ. ಸೊ ಸ್ಟ್ರೀಟ್ ಆಗಿ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋ ಹೊರಗೆ ಬರ್ತಾನೆ. ಅಂಡ್ ಇವಾಗ ನಮ್ಮ ಕಥೆಯನ್ನ ಮುಗಿಸ್ಬಿಡ್ತಾರೆ ಅಂತ ಇವನು ಭಯವನ್ನ ಪಡ್ಕೋತಿರ್ಬೇಕಾದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ನ ಒಳಗಡೆಗಾಗಿನೇ ಹೇಳ್ಕೊಂಡು ಬಂದು ಬಿಡ್ತಾರೆ. ಅಂದ್ರೆ ಸ್ನಾನವನ್ನ ಮಾಡ್ಸೋದಿಕ್ಕಾಗಿನೇ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ. ಅಂಡ್ ಇದೇ ರೀತಿಯಾಗಿ ದಿನಗಳು ಕಳೆಯೋದಕ್ಕಾಗಿನೇ ಶುರುವಾಗುತ್ತೆ. ಅಂಡ್ ಪ್ರತಿದಿನ ಹೇಳ್ತಾನೆ ಆ ಕಲ್ಲುಗಳನ್ನ ಸುತ್ತಿಸಿ ರೌಂಡ್ ಗಳನ್ನ ಕಂಪ್ಲೀಟ್ ಮಾಡ್ತಾನೆ, ರೆಸ್ಟ್ ಅನ್ನ ಮಾಡ್ತಾನೆ. ಅಂಡ್ ಒಂದು ದಿನ ಜೋರಾದ ಬಿಸಿಲು ಬರೋದ್ರಿಂದ ಅದನ್ನ ತೊಡೆಯೋದಿಕ್ಕೆ ಆಗ್ದಿರ ಅವರ ಕೊಡುವ ಒಂದು ವಾಟರ್ ಬಾಟಲ್ ನೀರನ್ನ ಕುಡ್ದು ಆಗ್ಬಿಡ್ತಾನೆ. ಆನಂತರ ನನ್ಗೆ ಇನ್ನೊಂದು ಬಾಟಲ್ ನೀರನ್ನ ಕುಡಿ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ ನೀರನ್ನಾಗಿರ್ಬಹುದು, ಫುಡ್ ಅನ್ನಾಗಿರ್ಬಹುದು ಲಿಮಿಟೆಡ್ ಆಗಿ ಎಷ್ಟನ್ನ ಕೊಡ್ತಾರೋ ಅದ್ರ ಮೇಲೆ ಒಂದು ಸ್ವಲ್ಪನವೇ ಕೂಡ ಕೊಡೋದಿಲ್ಲ. ಅಂದ್ರೆ ಬದುಕೋದಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರವಾಗಿನೇ ಪ್ರೊವೈಡ್ ಅನ್ನ ಮಾಡಿ ಬರ್ತಿದ್ದಾರೆ ಅಷ್ಟೇ. ಸರಿ ಓಕೆ ಅನ್ನೋದಾಗಿ ಇದನ್ನವೇ ಕೂಡ ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡು ಮತ್ತೆ ಕೆಲ್ಸವನ್ನ ಶುರು ಮಾಡ್ಕೋತಾನೆ. ಅಂಡ್ ಇವಾಗ್ಲೇ ಕೂಡ ಸುಸ್ತಾಗ್ತಿರ್ಬೇಕಾದ್ರೆ ಮತ್ತೊಂದು ವಿಷಯ ನೆನಪಾಗುತ್ತೆ. ಅಂದ್ರೆ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಲ್ವಾ, ಹಾಸ್ಪಿಟಲ್ಗೆ ಬೇಕಾದ ಎಲ್ಲಾ ಬಿಲ್ಲನ್ನವೇ ಕೂಡ ನಾನು ಇವಾಗ್ಲೇನೆ ಪೇ ಮಾಡ್ತೀನಿ ಅನ್ನೋದಾಗಿ ಮಾತಾಡ್ತಿರ್ತಾನೆ. ಸೊ ಆ ಎಲ್ಲಾ ವಿಷಯಗಳನ್ನ ಮತ್ತೆ ನೆನಪನ್ನ ಮಾಡ್ಕೋತಾನೆ. ಅಂಡ್ ಟೈಮು ಮುಗಿಬೇಕಾದ್ರೆ ಗೊತ್ತಾಗುತ್ತೆ ಇವತ್ತು ನಮ್ಮ ಹೀರೋ ಸರಿಸುಮಾರು 370 ರೌಂಡ್ ಗಳನ್ನ ಕಂಪ್ಲೀಟ್ ಮಾಡಿದ್ದಾನೆ ಅಂತ. ಸೊ ಇದನ್ನ ಕೇಳಿ ನಮ್ಮ ಹೀರೋ ಅದೇ ಜಾಗದಲ್ಲಿ ಮಲ್ಕೋತಿರ್ಬೇಕಾದ್ರೆ ಒಂದು ಹ್ಯಾಂಡಲ್ ನ ಮೇಲೆ ಅಲೆಕ್ಸ್ ಅನ್ನೋದಾಗಿ ಹೆಸರನ್ನ ಬರೆದು ಮಡಗಿರುತ್ತೆ. ನಿಕ್ಕವನ ಹತ್ರ ಈ ಅಲೆಕ್ಸ್ ಅನ್ನೋನು ಯಾರು ಅನ್ನೋದಾಗಿ ಕೇಳ್ಬೇಕಾದ್ರೆ ಅದಕ್ಕೆ ಆ ನಿಕ್
ಇಲ್ಲಿವರೆಗೂ ಈ ಪ್ರಾಬ್ಲಮ್ ನಿಂದ ಎಸ್ಕೇಪ್ ಆಗಿ ಹೋಗಿರೋದು ಅವನು ಒಬ್ಬ ಮಾತ್ರನೇ. ಅವನನ್ನ ಬಿಟ್ರೆ ಮತ್ಯಾರುವೆ ಈ ಜಾಗದಿಂದ ಹೊರಗೆ ಹೋಗೋದಿಕ್ಕೆ ಸಾಧ್ಯನೇ ಆಗಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋ ಇವತ್ತು 370 ರೌಂಡ್ ಗಳನ್ನ ಸುತ್ತಿದ್ದಾನೆ ಅಲ್ವಾ. ಸೊ ಅದರಿಂದ ತುಂಬಾನೇ ಹ್ಯಾಪಿಯಾಗಿ ಒಂದು ಪೆನ್ ಅನ್ನ ಗಿಫ್ಟ್ ಅನ್ನಾಗಿನೇ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಆ ಪೆನ್ ಅನ್ನ ಇಟ್ಕೊಂಡು ಏನ್ ತಾನೇ ಮಾಡೋದಕ್ಕೆ ಆಗುತ್ತೆ, ಇದ್ರ ಬದಲಿಗೆ ನಮ್ಗೆ ಉಪಯೋಗಕ್ಕೆ ಬರುವಂತಹ ವಸ್ತುವನ್ನಾದ್ರೂ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಂತ ಆ AI ನ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋವಿಗೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನೇ ಕೊಡ್ತಾರೆ. ಇವನಿಗೆ ಡೈಲಿ 50 ರೌಂಡ್ ಗಳನ್ನ ಸುತ್ತೋದಿಕ್ಕಾಗಿ ಲಿಮಿಟ್ ಅನ್ನ ಕೊಟ್ಟಿದ್ರು ಅಲ್ವಾ. ಬಟ್ ಆದ್ರೆ ನಿನ್ನೆ 370 ರೌಂಡ್ ಗಳನ್ನ ಸುತ್ತಿರೋದಿಕ್ಕೆ ಇವತ್ತಿನಿಂದ ಡೈಲಿ 370 ರೌಂಡ್ ಗಳನ್ನೇ ಸುತ್ತಬೇಕು ಅನ್ನೋದಾಗಿ ರೂಲ್ಸ್ ಅನ್ನ ಮಾಡ್ತಾರೆ. ಬಟ್ ಆದ್ರೆ ನಮ್ಮ ಹೀರೋ ಏನೋ ಹೆಂಡತಿಯ ನೆನಪನ್ನ ಮಾಡ್ಕೊಂಡು ಈ ರೀತಿ ನೋವಿನಲ್ಲಿ ಸೂತಿಸಿರೋದು. ಅದು ಅಲ್ಲದೆ ಇವನ ಕೈಗಳು ತುಂಬಾನೇ ಗಾಯಗಳಿವೆ ಕೂಡ ಆಗ್ಬಿಟ್ಟಿದೆ. ಸೊ ಇವನ ಕೈಯನ್ನ ತೋರಿಸಿ ನನಗೆ ಆಗೋದಿಲ್ಲ ಅನ್ನೋದಾಗಿನೇ ಹೇಳ್ಕೊತಿರ್ತಾನೆ. ಅದಕ್ಕೆ AI ಮನುಷ್ಯರು ಅವರ ಶಕ್ತಿಗಿಂತ ಕೂಡ ಹೆಚ್ಚು ಕೆಲಸವನ್ನ ಮಾಡಬಹುದು. ಬಟ್ ಆದ್ರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ಕೊಂಡು ಅವರ ಶಕ್ತಿಯನ್ನ ವ್ಯರ್ಥವನ್ನ ಮಾಡ್ತಾರೆ. ನಿನ್ನ ಕೈಯಲ್ಲಿ ಆಗುತ್ತೆ ಮಾಡು ಅನ್ನೋದಾಗಿನೇ ಹೇಳುತ್ತೆ. ಅಂಡ್ ಇವಾಗ ಬೇರೆ ದಾರಿ ಇಲ್ದೆ ನಮ್ಮ ಹೀರೋ ಕೂಡ ಸರಿ ಓಕೆ ಅಂತ ಒಂದು ರೌಂಡ್ ಅನ್ನ ಸುತ್ತಬೇಕಾದ್ರೆ ಆ ಒಂದು ರೌಂಡ್ ನ ಕೌಂಟು ಆಡ್ ಆಗಿರೋದಿಲ್ಲ. ಸೊ ಏನಕ್ಕೆ ರೌಂಡ್ ಅನ್ನ ಸುತ್ತಿದ್ರೆ ಕೂಡ ಪಾಯಿಂಟ್ ಆಡ್ ಆಗ್ತಿಲ್ಲ ಅಂತ ಕೇಳ್ಬೇಕಾದ್ರೆ ನಿನ್ಗೆ ಕೊಟ್ಟಿರುವ ಶಿಕ್ಷೆಯ ಪ್ರಕಾರವಾಗಿ 2 ರೌಂಡ್ ಅನ್ನ ಸುತ್ತಿದ್ರೆ 1 ಪಾಯಿಂಟ್ ಆಡ್ ಆಗುತ್ತೆ ಅನ್ನೋದಾಗಿನೇ ಹೇಳುತ್ತೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಬಟ್ ಆದ್ರೆ ವಾದವನ್ನ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಲ್ವಾ. ಸೊ ಸರಿ ಓಕೆ ಕೆಲ್ಸವನ್ನ ಮಾಡೋಣ ಅಂತ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಇವನ ಬಾಡಿ ತುಂಬಾನೇ ಟಯರ್ಡ್ ಆಗಿ ಅವನ ಕೈಗಳಿವೆ ಕೂಡ ನೋವಾಗಿ ಅದೇ ಜಾಗದಲ್ಲಿ ಕುಳಿತ್ಕೊಂಡ್ಬಿಡ್ತಾನೆ. ಅಂಡ್ ಇವಾಗ AI ಕೂಡ ವಾಪಸ್ ಬಂದು ಇವಾಗ ಅರ್ಧ ದಿನ ಮುಗ್ದಾಗಿದೆ, ನೀನು ಕಂಪ್ಲೀಟ್ ಆಗಿ ರೌಂಡ್ ಗಳನ್ನ ಮುಗಿಸಿಲ್ಲ ಅಂದ್ರೆ ನಿನ್ನ ಹೆಂಡತಿ ಆಗಿರುವ ಕೇಟನವೇ ಕೂಡ ಈ ಪ್ರೋಗ್ರಾಮ್ ಒಳಗಡೆಗೆ ಕರ್ಕೊಂಡು ಬರ್ತೀವಿ ಅನ್ನೋದಾಗಿನೇ ಹೇಳ್ಬಿಡುತ್ತೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋವಿಗೆ ಟೆನ್ಷನ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ. ಇವಾಗ ನೋಡಿದ್ರೆ ನಮ್ಮ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಇಂಥ ಸಿಚುವೇಶನ್ ಅಲ್ಲಿ ಅವಳೇನಾದ್ರೂ ಇಲ್ಲಿ ಬಂದ್ರೆ ಅವಳು ಖಂಡಿತ ಬದುಕೋದಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಇಲ್ಲ ನಾನು ಈ ಟಾಸ್ಕ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ತೀನಿ, ಎಲ್ಲವನ್ನ ಸುತ್ತಿ ಬಿಸಾಕ್ತೀನಿ, ದಯವಿಟ್ಟು ನನ್ಗೆ ಸ್ವಲ್ಪ ಟೈಮ್ ಅನ್ನ ಕೊಡಿ ಅನ್ನೋದಾಗಿನೇ ಕೇಳ್ಕೊತಾನೆ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಹೀರೋ ಅವನ ಕೋಟ್ ಅನ್ನ ಮರಕ್ಕೆ ಸೂತ್ಕೊಂಡು ಅದ್ರ ಮುಖಾಂತರ ತೊಳ್ಳೋದಿಕ್ಕಾಗಿನೇ ನೋಡ್ತಾನೆ. ಯಾಕಂದ್ರೆ ಬಟ್ಟೆಯ ಮೇಲೆ ಇಟ್ಕೊಂಡ್ರೆ ಕೈಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಲ್ವಾ. ಸೊ ಆ ರೀತಿ ಬಟ್ಟೆಯ ಮೇಲ್ಗಡೆ ಇಟ್ಕೊಂಡು ಕೆಲ್ಸವನ್ನ ಮಾಡ್ತಿರ್ತಾನೆ. ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಯಾವ ಲೆವೆಲ್ಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ ಅಂದ್ರೆ ಹ್ಯಾಲುಸಿನೇಷನ್ ಬರೋದಿಕ್ಕೆಲ್ಲ ಶುರುವಾಗ್ಬಿಡುತ್ತೆ. ಅಂದ್ರೆ ಇವನ ಎದುರುಗಡೆ ಇವನನ್ನೇ ಬಂದು ನಿಂತ್ಕೊಂಡು ನಗೋಡೋದಿಕ್ಕೆಲ್ಲ ಶುರುವನ್ನ ಮಾಡ್ಕೊಳ್ಳುತ್ತೆ. ಆದ್ರೂ ಕೂಡ ಧೈರ್ಯವನ್ನ ತಗೊಂಡು ಇವನು ಕಂಟ್ರೋಲ್ ಅನ್ನ ಮಾಡ್ಕೊಂಡು 10 ಗಂಟೆ ಆಗುವ ಕೊನೆ ಕ್ಷಣದಲ್ಲಿ 370 ರೌಂಡ್ ಗಳನ್ನ ಕಂಪ್ಲೀಟ್ ಅನ್ನ ಮಾಡಿ ಮುಗಿಸ್ತಾನೆ. ಅಂಡ್ ಇವತ್ತು ಇವನ ಬಾಡಿಗೆ ತುಂಬಾನೇ ನೋವಾಗಿರೋದ್ರಿಂದ ಅದೇ ಜಾಗದಲ್ಲಿ ಮಲ್ಕೊಬಿಡ್ತಾನೆ. ಅಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿದ್ದಾನೆ ಅಲ್ವಾ. ಸೊ ಅದರ ಉಡುಗೊರೆಯಾಗಿ AI ಬಂದು ಒಂದು ವಿಡಿಯೋವನ್ನ ಪ್ಲೇ ಮಾಡುತ್ತೆ. ಅಂದ್ರೆ ನಮ್ಮ ಕೇಟು ಪ್ರೆಗ್ನೆಂಟ್ ಆಗಿದ್ಲು ಅಲ್ವಾ. ಸೊ ಇವಾಗ ಡೆಲಿವರಿ ಆಗಿ ಒಂದು ಪುಟ್ಟ ಮಗು ಕೂಡ ಹುಟ್ಟಿರುತ್ತೆ. ಆದ್ರೆ ಕೆಲವೊಂದಷ್ಟು ಕ್ಲಿಪ್ ಗಳನ್ನ ತೋರಿಸ್ಬೇಕಾದ್ರೆ ನೋಡುವ ನಮ್ಮ ಹೀರೋ ನನ್ನ ಹೆಂಡತಿ ಅಷ್ಟೊಂದು ಕೇಳ್ಕೊಂಡ್ರೆ ಕೂಡ ಅವಳ ಜೊತೆ ಇರೋದಿಕ್ಕೆ ಆಗ್ತಿಲ್ಲ ಅಂತ ನೋವನ್ನ ಪಟ್ಕೋತಾನೆ. ಅಂಡ್ ಇವಾಗ ನಾವು ಹೇಗಾದ್ರೂ ಮಾಡಿ ಜಾಗವನ್ನ ಬಿಟ್ಟು ಹೋಗ್ಲೇಬೇಕು ಅಂತ ವಾಪಸ್ಸು ನಿಕ್ಕವನ ಹತ್ರಕ್ಕೆ ಬಂದು ಅಲೆಕ್ಸ್ ಅನ್ನೋನು ಇಲ್ಲಿಂದ ಹೋಗಿದ್ದಾನೆ ಅಂದ್ರೆ ಅಲ್ವಾ. ಸೊ ಅವನು ಹೇಗೆ ಹೋದ ಅನ್ನೋದಾಗಿ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ರೂಲ್ಸ್ ಗಳ ವಿರುದ್ಧವಾಗಿರೋದ್ರಿಂದ ನಿಕ್ಕು ಯಾವುದೇ ರೀತಿ ವಿಷಯವನ್ನ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಯಾವಾಗ ನಮ್ಮ ಹೀರೋ ನನ್ನ ಹೆಂಡತಿಗೆ ಮಗುವಾಗಿದೆ, ನಾನಿವಾಗ ಹೋಗ್ಲೇಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊತಾನೋ, ಸೊ ನಿಕ್ಕು ನಮ್ಮ ಹೀರೋವಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿನೇ ಒಪ್ಕೋತಾನೆ. ಅಂಡ್ ಇವಾಗ ನಾವು ಇರ್ತಾ ಇರುವ ರೂಮ್ ನಲ್ಲಿ ಒಂದು ಚಿಕ್ಕ ರೂಮ್ ಇದೆ. ಅಂಡ್ ಆ ಜಾಗದಲ್ಲಿ CC ಕ್ಯಾಮ್ರಾವನ್ನ ಫಿಟ್ ಮಾಡಿರೋದಿಲ್ಲ. ಹಾಗೆ ಅಲ್ಲಿ ಒಂದು ಗೋಡೆ ತುಂಬಾನೇ ಮೃದುವಾಗಿರುತ್ತೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಅದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋನವೇ ಅದೇ ಜಾಗಕ್ಕಾಗಿನೇ ಬಂದು ನೋಡ್ಬೇಕಾದ್ರೆ ಸೇಮ್ ನಿಕೇಳಿರುವ ಹಾಗೆ ಒಂದು ಗೋಡೆ ತುಂಬಾನೇ ಮೃದುವಾಗಿರುತ್ತೆ. ಆದ್ರಿಂದ ಒಂದು ಪೆನ್ ಅನ್ನ ಬಳಸಿ ಆ ಗೋಡೆಯನ್ನ ಹೋಲ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆವಾಗ ಬಂದು ಗೋಡೆಯನ್ನ ಹೋಲನ್ನ ಮಾಡಿ ಇವನು ನುಗ್ಗೋದಿಕ್ಕೆ ಬೇಕಾಗುವಷ್ಟು ಜಾಗವನ್ನ ಮಾಡ್ಕೋತಾನೆ. ಅಂಡ್ ಫೈನಲಿ ಆ ಸುರಂಗವನ್ನ ಬಳಸಿ ಹೊರಗಡೆ ಬರೋಣ ಅನ್ನೋದಾಗಿ ಟ್ರೈ ಅನ್ನ ಮಾಡ್ಬೇಕಾದ್ರೆ ಕೊನೆ ಕ್ಷಣದಲ್ಲಿ ಒಬ್ಬ ಗಾಡಿಗೆ ಗೊತ್ತಾಗಿ ನಮ್ಮ ಹೀರೋವನ್ನ ಹಿಡ್ಕೊಂಡು ಎಲ್ಲ ಬಿರಿಯಾಗಿನೇ ಹೊಡೆದು ವಾಪಸ್ಸು ರೂಮ್ ಒಳಗಡೆನೆ ಬಿಡ್ತಾರೆ. ಅಂಡ್ ನಮ್ಮ ಹೀರೋ ಮತ್ತೆ ಆ ರೂಮ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಇವನು ಮಾಡಿರುವ ಹೋಲನ್ನ ಗಟ್ಟಿಯಾಗಿನೇ ಮುಚ್ಚಿ ಹಾಕ್ಬಿಟ್ಟಿರ್ತಾರೆ. ಅಷ್ಟೇ ಸಾಕಾಗಲ್ಲ ಅಂತ ಇವನು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿರೋದ್ರಿಂದ ಇವನು 370 ರೌಂಡ್ ಗಳನ್ನ ಸುತ್ತಬೇಕಿತ್ತು ಅಲ್ವಾ. ಬಟ್ ಆದ್ರೆ ಇವಾಗ 1000 ರೌಂಡ್ ಗಳನ್ನ ಸುತ್ತಿಸ್ಬೇಕು ಅನ್ನೋದಾಗಿ ಟಾರ್ಗೆಟ್ ಅನ್ನ ಕೊಡ್ತಾರೆ. ಅಷ್ಟೇ ಯಾಕೆ ರೂಲ್ಸ್ ಗಳ ವಿರುದ್ಧವಾಗಿ ನಿಕ್ಕು ನಮ್ಮ ಹೀರೋವಿಗೆ ಐಡಿಯಾಗಳನ್ನ ಕೊಟ್ಟಿದ್ದಾನೆ ಅಲ್ವಾ. ಆದ್ರಿಂದ ಶಿಕ್ಷೆಯ ರೂಪದಲ್ಲಿ ನಿಕ್ಕವನ ಕಾಲನ್ನ ಕಟ್ ಮಾಡಿ ತೆಗೆಯಲಾಗುತ್ತೆ. ಅಂಡ್ ನೋವಿನಿಂದ ನಿಕ್ಕು ಜೋರಾಗಿ ಕಿರುಚ್ಕೊಳ್ತಿರ್ಬೇಕಾದ್ರೆ ನಮ್ಮ ಹೀರೋ ಹತ್ರಕ್ಕಾಗಿನೇ ಬಂದು ಇದಕ್ಕೆಲ್ಲ ಕಾರಣ ನಾವೇನೇನೋದಾಗಿ ನೋವನ್ನ ಪಡ್ಕೋತಾನೆ.
ಅದು ಅಲ್ಲದೆ ಇವನ ಕಾಲನ್ನ ತೆಗ್ದಿದ್ದಾರೆ ಅಂದ್ರೆ ಒಂದೇ ಒಂದು ರೌಂಡ್ ಅನ್ನವೇ ಕೂಡ ಅವನ ಕೈಯಲ್ಲಿ ಸುತ್ತೋದಕ್ಕೆ ಆಗಲ್ಲ ಅಲ್ವಾ. ಸೊ ಖಂಡಿತ ನೆಕ್ಸ್ಟ್ ಇವನ ಕಥೆಯನ್ನೇ ಮುಗಿಸ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂಡ್ ಇದೇ ಟೈಮಿಗೆ ನಮ್ಮ ಹೀರೋಗೆ ಒಂದು ವಿಷಯ ಕೂಡ ನೆನಪಾಗುತ್ತೆ. ಹೇಗಿದ್ರೆ ನಮ್ಮ ಹೀರೋ ಮ್ಯಾನೇಜರ್ ಆಗಿ ವರ್ಕ್ ಅನ್ನ ಮಾಡಿ ಬರ್ತಿದ್ದ ಅಲ್ವಾ, ಅಲ್ಲದೆ IT ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇವನು ವರ್ಕ್ ಅನ್ನ ಮಾಡಿ ಬಂದಿರ್ತಾನೆ. ಅಂಡ್ ಅವಾಗ ಈ ಜೈಲುಗಳ ಡಿಸೈನ್ ಅನ್ನ ಮಾಡಿ ಬಂದಿರೋದು ನಮ್ಮ ಹೀರೋನೇ. ಸೊ ಯಾವ್ದೇ ಕೈದಿಗಳಿವೆ ಕೂಡ ಒಂದೇ ಒಂದು ರೌಂಡ್ ಅನ್ನವೇ ಸುದ್ದೆ ಎಲ್ಲರಿವೆ 0 ರೌಂಡ್ ಅನ್ನ ಮಾಡಿದ್ರೆ ಆವಾಗ ಎಲ್ಲರ ಸ್ಕೋರ್ ಈಕ್ವಲ್ ಆಗೋದ್ರಿಂದ ಯಾರಿಗೂ ಶಿಕ್ಷೆಯನ್ನ ಕೊಡಲಾಗುವುದಿಲ್ಲ ಅನ್ನೋದಾಗಿ ತಿಳ್ಕೊತಾನೆ. ಅಂಡ್ ಇವಾಗ ನಮ್ಮ ಹತ್ರ ಉಳ್ದಿರ್ತಾ ಇರೋದು ಅದೊಂದೇ ಆಪ್ಷನ್ ಅಂತ ತಿಳ್ಕೊಂಡು ಅಕ್ಕಪಕ್ಕದಲ್ಲಿರುವ ಎಲ್ಲಾ ಕೈದಿಗಳನ್ನ ಕರೆದು, ನೋಡಿ ನಾವು ಒಂದೇ ಒಂದು ರೌಂಡ್ ಅನ್ನವೇ ಕೂಡ ಸುತ್ತಿಲ್ಲ ಅಂದ್ರೆ ಎಲ್ಲರ ಸ್ಕೋರು 0 ಆಗಿನೇ ಉಳ್ಕೊಳ್ಳುತ್ತೆ. ಅಂಡ್ ಅವಾಗ ಯಾರಿಗೂ ಶಿಕ್ಷೆಯನ್ನ ಕೊಡೋದಿಲ್ಲ, ಸೊ ಯಾರುವೆ ಸುದ್ಬೇಡಿ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಅದೇ ರೀತಿಯಾಗಿನೇ ಎಲ್ಲಾ ಕೈದಿಗಳಿವೆ ಕೂಡ 0 ನಲ್ಲಿನೇ ಉಳಿಸ್ಕೋತಾರೆ. ಅಂಡ್ ದಿನ ಪೂರ್ತಿ ಕಳೆದು ಸಾಯಂಕಾಲ ಆಗೋದ್ರಲ್ಲಿ ಇರುತ್ತೆ. ಅಂಡ್ ಆಗ AI ಕೂಡ ಮುಂದಕ್ಕಾಗಿನೇ ಬಂದು ಯಾರ ಸ್ಕೋರು 0 ಆಗಿರುತ್ತೋ ಅವರ ಕಥೆಯನ್ನ ಮುಗಿಸಲಾಗುತ್ತೆ ಅನ್ನೋದಾಗಿನೇ ಹೇಳ್ಬಿಡುತ್ತೆ. ಸೊ ಇದನ್ನ ಕೇಳಿ ಭಯವನ್ನ ಪಡ್ಕೊಳ್ಳುವ ಎಲ್ಲಾ ಕೈದಿಗಳಿವೆ ಕೂಡ ಮತ್ತೆ ರೌಂಡ್ ಅನ್ನ ಸುತ್ತೋದಕ್ಕೆ ಶುರು ಮಾಡ್ಕೋತಾರೆ. ಅಂದ್ರೆ ನಮ್ಮ ಹೀರೋ ಮಾಡಿರುವ ಪ್ಲಾನ್ ಪೂರ್ತಿಯಾಗಿನೇ ಫೇಲ್ ಆಗ್ಬಿಡುತ್ತೆ. ಅಂಡ್ ಇವಾಗ ನಿಕ್ಕು ನಮ್ಮ ಹೀರೋವನ್ನ ಕರೆದು, ಅಟ್ಲೀಸ್ಟ್ ನೀನಾದ್ರೂ ರೌಂಡ್ ಅನ್ನ ಸುತ್ತು, ಇಲ್ಲ ಅಂದ್ರೆ ನಿನ್ನ ಪ್ರಾಣವನ್ನವೇ ಕೂಡ ತೆಗೆದ್ ಬಿಡ್ತಾರೆ ಅಂತ ಹೇಳ್ಕೊತಾನೆ. ಸೊ ನಮ್ಮ ಹೀರೋ ತುಂಬಾನೇ ಕಷ್ಟವನ್ನ ಪಟ್ಟು ಒಂದು ರೌಂಡ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಅಂಡ್ ಅವತ್ತು ರಾತ್ರಿ ಆಗ್ಬೇಕಾದ್ರೆ ನಮ್ಮ ನಿಕ್ಕು ಒಂದು ನಿಜವನ್ನ ಹೇಳ್ಕೊತಾನೆ. ನನ್ನ ನಿಜವಾದ ಹೆಸರು ಬಂದು ನಿಕ್ ಅಲ್ಲ, ಬದಲಾಗಿ ಆಲೆಕ್ಸ್. ಅಂದ್ರೆ ನಾನು ಮೊದಲು ನೀನಿರ್ತಾ ಇದ್ದ ರೂಮಿನಲ್ಲೇ ಇದ್ದೆ. ಆ ರೂಮ್ ನಿಂದ ಹೊರಗಡೆ ಹೋಗೋದಿಕ್ಕೆ ಕಷ್ಟವನ್ನ ಪಟ್ಟು ಎಸ್ಕೇಪ್ ಆಗೋದಿಕ್ಕೆ ನೋಡಿದ್ದು ನಾನೇನೆ. ಬಟ್ ಆದ್ರೆ ಕೊನೆ ಕ್ಷಣದಲ್ಲಿ ನನ್ನನ್ನೇ ಕೂಡ ಗಾರ್ಡ್ಗಳು ಹಿಡ್ಕೊಂಡ್ಬಿಟ್ರು. ಆ ನಂತರ ಈ ರೂಮ್ಗೆ ತಂದು ವಾಪಸ್ಸು ಹಾಕಿದ್ದಾರೆ. ಏನಕ್ಕೆ ನಾನು ಈ ವಿಷಯವನ್ನ ಮುಚ್ಚಿಡಿರ್ತಾ ಇದ್ದೀನಿ ಅಂದ್ರೆ, ಅಟ್ಲೀಸ್ಟ್ ನೀನಾದ್ರೂ ಈ ಜಾಗದಿಂದ ಎಸ್ಕೇಪ್ ಆಗಿ ಹೊರಗಡೆ ಹೋಗ್ಲಿ ಅನ್ನೋದು ನನ್ನ ವಿಷ ಆಗಿತ್ತು. ಬಟ್ ಆದ್ರೆ ನಿನ್ನನ್ನೇ ಕೂಡ ಅವರು ಹಿಡ್ಕೊಂಡ್ಬಿಟ್ರು ಅನ್ನೋದಾಗಿನೇ ಹೇಳ್ಕೊತಾನೆ. ನಂತರ ಇಬ್ಬರವೇ ಮಾತಾಡ್ಕೊಂಡು ಕೊನೆಯದಾಗಿ ಬಾಯನ್ನ ಹೇಳ್ಕೊತಾರೆ. ಯಾಕಂದ್ರೆ ಈ ನಿಕ್ಕವನ ಕೈಯಲ್ಲಿ ಒಂದು ಸುತ್ತನವೇ ಕೂಡ ಸುತ್ತೋದಿಕ್ಕೆ ಆಗಿಲ್ಲ ಅಲ್ವಾ. ಸೊ ಇವತ್ತು ಅವನ ಕಥೆಯನ್ನ ಮುಗಿಸೋದ್ರಲ್ಲಿದ್ದಾರೆ. ಅಂಡ್ ಮಧ್ಯರಾತ್ರಿ ಆಗಿರ್ಬೇಕಾದ್ರೆ ನಿಕ್ಕು ಜೋರಾಗಿ ಕಿರುಚ್ಕೊಳ್ಳುವ ಶಬ್ದ ಕೂಡ ಕೇಳಿ ಬರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ನಮ್ಮ ಹೀರೋವಿಗೆ ಮತ್ತೊಂದು ವಿಡಿಯೋವನ್ನ ಪ್ಲೇ ಮಾಡಲಾಗುತ್ತೆ. ಅಂಡ್ ಆ ವಿಡಿಯೋದಲ್ಲಿ ನಮ್ಮ ಕೇಟ್ ಮತ್ತೆ ಅವಳ ಮಗ ಇರೋದನ್ನ ತೋರಿಸಲಾಗುತ್ತೆ. ಅಂಡ್ ಆ ಮಗು ಕೂಡ ಚೆನ್ನಾಗಿನೇ ಬೆಳ್ಕೊಂಡು ನಡ್ದೋಡೋದಕ್ಕೆ ಕೂಡ ಶುರುವನ್ನ ಮಾಡ್ಕೊಂಡ್ಬಿಟ್ಟಿದೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋವಿನ ಪರಿಸ್ಥಿತಿ ಹೇಗಿರ್ಬೇಡ, ನಮ್ಮನ್ನ ಎಷ್ಟು ವರ್ಷಗಳಿಂದ ಈ ಜಾಗದಲ್ಲಿ ಬಂಧಿಸಿ ಬರ್ತಾ ಇದ್ದೀರಾ ಅಂತ ಕೋಪವನ್ನ ಮಾಡ್ಕೊಂಡು ಆ AI ನ ಜೊತೆ ಜಗಳವನ್ನ ಮಾಡೋದಿಕ್ಕಾಗಿ ಶುರು ಮಾಡ್ಕೋತಾನೆ. ಸೊ ಕಂಟ್ರೋಲ್ ಅನ್ನ ಮೀರಿ ಸರ್ಸರಿಯಾಗಿ ಬೈಯೋದಕ್ಕೆ ಶುರುವನ್ನ ಮಾಡ್ಕೋತಾನೆ. ಆದ್ರೆ ಇದನ್ನ AI ನಿಂದ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ನೀನು ಮತ್ತೊಂದು ದೊಡ್ಡ ತಪ್ಪನ್ನ ಮಾಡಿದ್ಯಾ, ನಿನ್ನ ಕಥೆಯನ್ನ ಮುಗಿಸಲಾಗುತ್ತೆ ಅಂತ ಹೇಳಿ ಕೆಲವೊಂದಷ್ಟು ಮೆಂಬರ್ ಗಳನ್ನ ಇವನ ಕಥೆಯನ್ನ ಮುಗಿಸೋದಾಗಿನೇ ಕಳ್ಸಿಕೊಡಲಾಗುತ್ತೆ. ಅಂಡ್ ಅದೇ ರೀತಿ ಒಂದು ಸ್ಟಾಫ್ ಗಳ ಟೀಮ್ ನಲ್ಲಿ ಒಂದು ಗಾರ್ಡ್ ಇಂಜೆಕ್ಷನ್ ಅನ್ನ ತೆಗೆದು ನಮ್ಮ ಹೀರೋವಿನ ಕಥೆಯನ್ನ ಮುಗಿಸೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಆ ಗಾರ್ಡ್ ನಮ್ಮ ಹೀರೋವಿನ ಹೆಂಡತಿ ಮತ್ತೆ ಮಗುವಿಗೆ ಏನೇನೋ ಕೆಡ್ದಾಗಿನೇ ಬೈತಿರ್ತಾನೆ. ಸೊ ಇದನ್ನ ನಮ್ಮ ಹೀರೋವಿನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ ಹಿಂದೆ ಮುಂದೆ ಕೂಡ ಯೋಚನೆ ಮಾಡದೆ ಆ ಗಾಡಿಗೆ ಸರ್ಸರಿಯಾಗಿನೇ ಬಡ್ದು ಭೂತವನ್ನ ಬಿಡಿಸಿ ಅವನ ಕಥೆಯನ್ನೇ ಮುಗಿಸಿ ಆಗ್ಬಿಡ್ತಾನೆ. ಅಂಡ್ ಇವಾಗ ನಮ್ಮ ಹೀರೋ ಆ ಗಾರ್ಡ್ ನ ಕಥೆಯನ್ನ ಮುಗಿಸಿರೋದ್ರಿಂದ AI, ನೀನ್ ಇವಾಗ ಮತ್ತೊಂದು ದೊಡ್ಡ ತಪ್ಪನ್ನ ಮಾಡಿದ್ಯಾ, ಸೊ ನಿನ್ಗೆ ಇನ್ನವೇ ದೊಡ್ಡ ಶಿಕ್ಷೆಯನ್ನ ಕೊಡಲಾಗತ್ತೆ ಅಂತ ಹೇಳ್ಕೊಳ್ಳುತ್ತೆ. ಅಂಡ್ ಇವಾಗ ನಮ್ಮ ಹೀರೋ ಕೋಪವನ್ನ ಮಾಡ್ಕೊಂಡು ಇನ್ನವೇ ಕೂಗಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಆಕ್ಚುಲ್ ಆಗಿ ಈ ಕಂಪನಿ ಇಲ್ಲಿಗೆ ಕರ್ಕೊಂಡು ಬಂದಿರುವ ಕೈದಿಗಳಿಗೆ ಕೋಪವನ್ನ ತರಿಸಿ ರಾಕ್ಷಸರ ರೀತಿ ಅವರಿಂದ ಕೆಲಸವನ್ನ ಮಾಡಿಸ್ಕೊಳ್ಳೋದಿಕ್ಕಾಗಿನೇ ನೋಡ್ತಿರುತ್ತೆ. ಬಟ್ ಆದ್ರೆ ನಮ್ಮ ಹೀರೋ ಅವನನ್ನು ಕಂಟ್ರೋಲ್ ಅನ್ನ ಮಾಡ್ಕೊಬಿಡ್ತಾನೆ. ಸೊ ಆ ರೀತಿ ನಮ್ಮ ಹೀರೋ ಕಂಟ್ರೋಲ್ ಅನ್ನ ಮಾಡ್ಕೋಬೇಕಾದ್ರೆ ಸಡನ್ ಆಗಿ ಇವನ ಕಂಪನಿಯಲ್ಲಿ ಎಚ್ಚರಿ ಆಗ್ತಾನೆ. ಅಂದ್ರೆ ಇಲ್ಲಿವರೆಗೂ ಏನೆಲ್ಲ ನಡೆದಿರ್ತಾ ಇದೆಯೋ ಅದು ನಮ್ಮ ಹೀರೋವಿನ ಮೇಲಾಗಿರುವ ಎಕ್ಸ್ಪೆರಿಮೆಂಟ್. ಅಂದ್ರೆ ಈ ರೀತಿಯಾದ ಒಂದು ಪ್ರೋಗ್ರಾಮ್ ಅನ್ನ ರೆಡಿ ಮಾಡಿದ್ದಾರೆ ಅಲ್ವಾ, ಅದನ್ನ ಮೊದಲೇ ಬಾರಿ ಇವರಿಗೆನೆ ಕನೆಕ್ಟ್ ಅನ್ನ ಮಾಡಿ ಇವರ ಮೈಂಡ್ ಅನ್ನ AI ಜೊತೆ ಅಟ್ಯಾಚ್ ಅನ್ನ ಮಾಡಿ ಈ ರೀತಿಯಾದ ವರ್ಚುವಲ್ ರಿಯಾಲಿಟಿನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಬಂದಿದ್ದಾರೆ. ಅಂಡ್ ಎದುರುಗಡೆ ಕುಳಿತಿರುವ ಗಾರ್ಡ್ ಸರಿಸುಮಾರು ಇದನ್ನ ಶುರು ಮಾಡಿ ಹಲವಾರು ತಿಂಗಳುಗಳಾಗಿದೆ ಅಂತ ನಿಮ್ಗೆ ಅನ್ಸಿದೆಯಲ್ವಾ. ಬಟ್ ಆದ್ರೆ ಆಕ್ಚುಲ್ ಆಗಿ ಎಕ್ಸ್ಪೆರಿಮೆಂಟ್ ಶುರುವಾಗಿ 1 ಗಂಟೆ ಮಾತ್ರ ಆಗಿರೋದು. ಅಂಡ್ ಅದು ಅಲ್ಲದೆ ನಿನ್ನ ಹೆಂಡತಿಗೆ ಡೆಲಿವರಿ ಕೂಡ ಆಗಿಲ್ಲ ಮತ್ತೆ ಮಗು ಕೂಡ ಹುಟ್ಟಿಲ್ಲ ಅನ್ನೋದಾಗಿನೇ ಹೇಳ್ಕೊತಾರೆ. ಅಷ್ಟೇ ಈ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಯೋಚಿಸಿ ನಮ್ಮ ಹೀರೋವಿನ ಪರಿಸ್ಥಿತಿ ಯಾವ ರೀತಿ ಇರ್ಬೇಡ. ಅಂಡ್ ಅದು ಅಲ್ಲದೆ ನಮ್ಮ ಹೀರೋಗೆ ಇಲ್ಲಿವರೆಗೂ ಯಾವುದೇ ರೀತಿಯ ಪ್ರಮೋಷನ್ ಅನ್ನ ಕೊಟ್ಟಿಲ್ಲ. ಯಾಕಂದ್ರೆ ಇವನು ಈ ಪ್ರೋಗ್ರಾಮ್ ಅನ್ನ ಡೆವಲಪ್ ಅನ್ನ ಮಾಡ್ತಿರ್ಬೇಕಾದ್ರೆ 100% ಆಗಿ ಡೆವಲಪ್ ಅನ್ನ ಮಾಡಿಲ್ಲ. ಸೊ ಇವಾಗ ಎಕ್ಸ್ಪೆರಿಮೆಂಟ್ ನ ಒಳಗಡೆಗಾಗಿನೇ ಕರ್ಕೊಂಡು ಬರ್ಬೇಕಾದ್ರೆ ಕಂಪನಿ ಕೊಡುವ ಪ್ರತಿಯೊಂದು ಟಾರ್ಗೆಟ್ ಅನ್ನ ಸೂಪರ್ ಆಗಿನೇ ಮಾಡಿ ಮುಗಿಸಿದಾನೆ. ಸೊ ಫೈನಲ್ ಆಗಿ ಅವನ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಆಗಿನೇ ಮುಗಿಸಿದಾನೆ ಅಂತ ಅರ್ಥ. ಅಂಡ್ ಇವಾಗ ಫೈನಲ್ ಆಗಿ ನಮ್ಮ ಹೀರೋವಿಗೆ ಪ್ರಮೋಷನ್ ಅನ್ನು ಕೂಡ ಕೊಟ್ಟು ಇವನಿಗಾಗಿ ಒಂದು ಹೊಸ ಕ್ಯಾಬಿನ್ ಅನ್ನ ಮಾಡಿ ಮಡಗಿದ್ದಾರೆ. ಅಂದ್ರೆ ಇವನು ಇನ್ನವೇ ನೆಕ್ಸ್ಟ್ ಲೆವೆಲ್ ನಲ್ಲಿ ವರ್ಕ್ ಅನ್ನ ಮಾಡೋದಿಕ್ಕಾಗಿನೇ ತುಂಬಾನೇ ಆಪರ್ಚುನಿಟಿಗಳನ್ನ ಕೊಟ್ಟಿದ್ದಾರೆ. ಅದು ಅಲ್ಲದೆ ಇವಾಗ ನಡೆದಿರುವ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಆಗಿರಬಹುದು, ಈ ಪ್ರೋಗ್ರಾಮ್ ನ ಬಗ್ಗೆ ಆಗಿರಬಹುದು,
ಹೊರಗಡೆ ಯಾರಿಗೂ ಹೇಳ್ಬಾರ್ದು ಅಂತ ಒಂದು ಅಗ್ರಿಮೆಂಟ್ಗೆ ಸೈನ್ ಅನ್ನು ಕೂಡ ಮಾಡಿಸ್ಕೋತಾರೆ. ನೆಕ್ಸ್ಟ್ ನಮ್ಮ ಹೀರೋ ಮೊದಲು ನಾವು ನಮ್ಮ ಹೆಂಡತಿಯ ಜೊತೆ ಮಾತಾಡ್ಬೇಕು ಅಂತ ಕಾಲ್ ಅನ್ನ ಮಾಡಿ ಅವನ ಹೆಂಡತಿ ವಾಯ್ಸ್ ಅನ್ನ ಕೇಳ್ಬೇಕಾದ್ರೆ ತಡ್ಕೊಳ್ಳೋದಿಕ್ಕೆ ಆಗದೆ ಅಳುವನ್ನ ಶುರುವನ್ನ ಮಾಡ್ಕೋತಾನೆ. ಅಂಡ್ ನಿನ್ನ ಮತ್ತೆ ನನ್ನ ಮಗುವನ್ನ ನಾನು ತುಂಬಾನೇ ಪ್ರೀತಿಯನ್ನ ಮಾಡ್ತೀನಿ, ಖಂಡಿತ ನಾನು ಬರ್ತಾ ಇದ್ದೀನಿ, ನಾನು ಮಾಡಿರುವ ತಪ್ಪು ನನಗೆ ಅರ್ಥವಾಗಿದೆ ಅಂತ ಎಲ್ಲವನ್ನ ಹೇಳ್ಕೊಂಡು ಸಾರಿಯನ್ನ ಕೇಳ್ತಾನೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗಾಯ್ಸ್, ಇದೊಂದು ನಾರ್ಮಲ್ ಆದ ಮೂವಿ ಅಂತ ನಿಮ್ಗೆ ಫೀಲ್ ಆಗಬಹುದು, ಬಟ್ ಆದ್ರೆ ನಮ್ಮ ಲೈಫ್ ಅಲ್ಲಿ ಕೂಡ ಸಡನ್ ಆಗಿ ಪ್ರಾಬ್ಲಮ್ಗಳು ಬರ್ತಾನೆ ಇರ್ತಾವೆ ಅಲ್ವಾ. ಅಂಡ್ ಆ ಪ್ರಾಬ್ಲಮ್ ಗಳಿಗೆ ನಾವು ತಲೆಯನ್ನ ಕೂಡಿಸ್ಕೊಳ್ದೆ ಶಾಂತಿ ರೀತಿಯಿಂದ ವರ್ತಿಸಿ ಅವುಗಳಿಂದ ಸಕ್ಸಸ್ ಆಗಿನೇ ನಾವು ಹೊರಗೆ ಬರ್ಬೇಕು ಅನ್ನುವ ಒಂದು ಮೆಸೇಜ್ ಅನ್ನ ನಮ್ಗೆ ಕೊಡುತ್ತೆ. ಸರಿ, ಹಾಗಿದ್ರೆ ಈ ವಿಡಿಯೋ ಏನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ರೀತಿಯಾದ ಅದ್ಭುತವಾದ ಮೂವಿಗಳನ್ನ ಮತ್ತೆ ನಿಮ್ಗೆ ತೋರ್ತಾನೆ ಇರ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.